more strong, more love also. 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 ಮೋರ್ ಸ್ಟ್ರಾಂಗ್ ಮೋರ್ ಲವ್ವರ್ಸ್. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬದಲಾಗಿದೆ, ಡೈಲಾಗ್ ಚೇಂಜ್ ಮಾಡಿದ್ದಾರೆ. ಹಲವು ಸಂದರ್ಭಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದೇ ಡೈಲಾಗನ್ನು, ಇದೇ ಹೇಳಿಕೆಯನ್ನು ಬೇರೆ ರೀತಿಯಲ್ಲಿ ಹೇಳ್ತಿದ್ರು. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಅನ್ನೋ ಮಾತನ್ನು ಹೇಳ್ತಿದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರ ನಡೆ ನುಡಿ, ವೈಖರಿ ಮತ್ತು ಮಾತು ಬದಲಾಗಿದೆ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಅನ್ನೋ ಜಾಗಕ್ಕೆ ಮೋರ್ ಸ್ಟ್ರಾಂಗ್ ಮೋರ್ ಲವ್ವರ್ಸ್ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ಯಾಕೆ ಎನಿಮೀಸ್ ಜಾಗಕ್ಕೆ ಲವ್ವರ್ಸ್ ಬಂದು ಕೂತರು? ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇಂದಿನ ಅಸಲಿಯತ್ತೇನು? ತುಂಬ ಸೂಕ್ಷ್ಮವಾಗಿ ನೋಡಿ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಕಾಣಿಸ್ಕೊಂಡಾಗ ಕನ್ನಡಕ ಆಗ್ತಿರ್ಲಿಲ್ಲ, ಈಗ ಕನ್ನಡಕ ಆಗ್ತಿದ್ದಾರೆ. ಅದು ಕಪ್ಪು ಬಣ್ಣದ್ದು, ಕಪ್ಪು ಶಾಲು ಹಾಕ್ತಿದ್ದಾರೆ. ಯಾಕೆ? ಈಗ ಡೈಲಾಗ್ ಬದಲಾಗಿದೆ. ಯಾಕೆ? ಇದು ಬಹುಮುಖ್ಯ ವಿಚಾರ. 5 ಸಾಧ್ಯತೆ ಅಥವಾ 5 ಪ್ರಶ್ನೆಗಳು ಕಣ್ಮುಂದೆ ಬಂದು ನಿಲ್ಲುತ್ತೆ ಈ ಡೈಲಾಗ್ ಚೇಂಜ್ ಆಗಿರೋದಕ್ಕೆ. ನಂಬರ್ 1, ಎನಿಮೀಸ್ ಜಾಗಕ್ಕೆ ಲವ್ವರ್ಸ್ ಬಂದಿದ್ದಾರೆ ಅನ್ನೋದಾದ್ರೆ ತಮ್ಮ ಬೆಂಬಲಿಗರ ನಂಬರ್ ಬದಲಾಗಿದೆ ಅನ್ನುವಂತಹ ಸುಳಿವನ್ನು ಕೊಟ್ಟ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದು ಒಂದನೇ ವಿಚಾರ. ಎರಡನೇದು, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಲವು ಹೆಚ್ಚಾಗ್ತಿದೆ, ಗೆಲುವು ಹತ್ತಿರ ಆಗ್ತಿದೆ ಅನ್ನುವಂತಹ ಸುಳಿವು ಇದಿರಬಹುದಾ? ಮೂರನೇ ವಿಚಾರ, ಡಿ ಕೆ ಶಿವಕುಮಾರ್ ಅವರು ಬದಲಾಗ್ತಿದ್ದಾರೆ, ಬದಲಾಗುತ್ತಾರೆ ಅನ್ನುವ ಸುಳಿವು. ಯಾಕೆಂದ್ರೆ ಅವರದ್ದೇ ಜಿಲ್ಲೆಯ CM ಲಿಂಗಪ್ಪ ಅವರು, ಮಾಜಿ ಶಾಸಕರು, ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಅವರ ಒಂದು ನಡವಳಿಕೆ ಬದಲಾಗದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅವ್ರು CM ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವ್ರು ನಂಗೆ ಸಿಗಲ್ಲ ಅಂತ ಹೇಳಿದ್ರು. ಬದಲಾಗ್ತಿದ್ದಾರೆ, ಬದಲಾಗ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಇರಬಹುದು. ಮತ್ತು 4ನೇ ಪಾಯಿಂಟ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ನಡೆ ನುಡಿ, ಸಲುಗೆ ಎಲ್ಲವೂ ಕೂಡ ಬದಲಾಗಿದೆ ಅನ್ನೋದು ನಿನ್ನೆ ಮೊನ್ನೆಯ ಕೆಲವು ಪ್ರೆಸ್ ಮೀಟ್ಗಳಲ್ಲಿನ ವಿಜುವಲ್ ನೋಡಿದ್ರೆ, ಫೋಟೋ ನೋಡಿದ್ರೆ ನಿಮಗೆ ಸ್ಪಷ್ಟ ಆಗುತ್ತೆ. 5ನೇ ಕಾರಣ ಅಥವಾ ಪ್ರಶ್ನೆ ಅಥವಾ ಸಾಧ್ಯತೆ, ನವೆಂಬರ್ಗೆ ಪಕ್ಕ ಅನ್ನುವಂತಹ ಗುಡ್ ನ್ಯೂಸ್ ಡಿ ಕೆ ಶಿವಕುಮಾರ್ ಅವರ ಕಿವಿಗೆ ಬಿದ್ದಿರಬಹುದು. ಕಾರಣ ಇಷ್ಟೇ, ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ. 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 ಮೋರ್ ಸ್ಟ್ರಾಂಗ್ ಮೋರ್ ಲವ್ವರ್ಸ್ ಅಂತಿದ್ದಾರೆ ಅಂದರೆ ಏನು? ದೆಹಲಿಯಲ್ಲಿ ಕೂತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅವರಿಗೆ ಜಾಸ್ತಿ ಶಾಸಕರ ಬೆಂಬಲ ಇಲ್ಲ, ನನಗೆ ಜಾಸ್ತಿ ಶಾಸಕರ ಬೆಂಬಲ ಇದೆ, ಕೆಲವರ ಬೆಂಬಲ ಅಷ್ಟೇ ಇದೆ ಅನ್ನುವಂತಹ ಪ್ರಶ್ನೆ ಏನೆತ್ತಿದ್ರು, ವಾಸ್ತವವನ್ನೇನು ಮುಂದಿಟ್ಟಿದ್ರು. ಈಗ ಅದು ಬದಲಾಗಿದೆ, ಬದಲಾಗ್ತಿದೆ. ಎನಿಮೀಸ್ ಇದ್ದ ಜಾಗದಲ್ಲಿ ಲವ್ವರ್ಸ್ ಬಂದಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಕ ಅವರ ಜೊತೆಗೆ ಇರುವಂತಹ ಶಾಸಕರ ನಂಬರ್ ಹೆಚ್ಚಾಗಿದೆ, ಲವ್ವರ್ಸ್ ಜಾಸ್ತಿ ಆಗಿದ್ದಾರೆ ಅನ್ನುವಂತಹ ಸುಳಿವನ್ನು ಕೊಟ್ಟಿರಬಹುದು. ಕನ್ನಡಕ ಹಾಕ್ತಿದ್ದಾರೆ, ಕಪ್ಪು ಮಪ್ಲರ್ ಹಾಕ್ತಿದ್ದಾರೆ. ಮೆಸೇಜ್ ಏನು? ಬದಲಾಗ್ತಿದೆ ಅನ್ನುವಂತಹ, ಬದಲಾಗ್ತಿದ್ದೀನಿ ಅನ್ನುವಂತಹ ಸಂದೇಶನ, ಅಥವಾ ನನ್ನ ಕೆಲಸ, ನನ್ನ ಗುರಿ, ನನ್ನ ಡ್ರೀಮ್ ಏನಿದೆ ಅದು ಫುಲ್ಫಿಲ್ ಆಗೋ ತನಕ ಹೀಗೆ ಇರ್ತೀನಿ. ಗಡ್ಡ ಬಿಟ್ಟರೆ ರಾಜಕಾರಣದಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಹಾಕೋತಾರೆ. ಇದೇ ಡಿ ಕೆ ಶಿವಕುಮಾರ್ ಅವರು ಗಡ್ಡದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದರು. ನಾನು ಯಾಕೆ ಗಡ್ಡ ಬಿಟ್ಟಿದ್ದೀನಿ ಗೊತ್ತಾ ಅಂತ. ಇದೀಗ ಮೋರ್ ಸ್ಟ್ರಾಂಗ್ ಮೋರ್ ಲವ್ವರ್ಸ್ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಸಂಖ್ಯೆ ಹೆಚ್ಚಾಗಿರಬೇಕು. ಒಂದು. ಎರಡನೇದು, ಅವರ ಪರ ಒಲವು ಹೆಚ್ಚಾಗ್ತಿದೆ, ಗೆಲುವು ಹತ್ತಿರ ಆಗ್ತಿದೆ. ಗುಪ್ತಚರ ಇಲಾಖೆ ಅನ್ನೋದೊಂದಿರುತ್ತೆ, ಒಂದಷ್ಟು ಕೊಡುತ್ತೆ ಮಾಹಿತಿಯನ್ನು ಮುಖ್ಯಮಂತ್ರಿಗಳಿಗೆ. ಯಾಕಂದರೆ ಗುಪ್ತಚರ ಇಲಾಖೆ ಯಾರ ಅಧೀನದಲ್ಲಿರುತ್ತೋ ಅವರಿಗೆ ಮಾಹಿತಿ ಹೋಗುತ್ತೆ. ದಿನದ ಆಗು ಹೋಗುಗಳು, ಒಳಿತು ಕೆಡುಕುಗಳು, ಷಡ್ಯಂತ್ರಗಳು, ಸಂಚುಗಳು, ಹೊಂಚುಗಳು ಎಲ್ಲವೂ ಕೂಡ ಕೊಡುತ್ತೆ.
ಸದ್ಯ ಸಿಕ್ಕಿರುವಂತಹ ಮಾಹಿತಿ ಏನು, ಮಾತುಕತೆ ಆಗಿರೋದೇ ನಿಜ ಆಗಿದ್ರೆ, ಆ ಮಾತುಕತೆ ಕರೆಕ್ಟ್ ಟೈಮ್ಗೆ ಆಗದೆ ಹೋದ್ರೆ ವಂಚನೆಯ ಆರೋಪ ಬಂದು ಬೀಳುತ್ತೆ. ಜನ ಈಗಾಗಲೇ ಸರ್ಕಾರದ ಬಗ್ಗೆ ಒಂದು ಆಡಳಿತ ವಿರೋಧಿ ಅಲೆ ಇದೆ. ಇಂತಹ ಸಂದರ್ಭದಲ್ಲೇ ಸ್ಥಾನವನ್ನು ಬಿಟ್ಟು ಕೊಟ್ಟರೆ ಆಡಳಿತ ವಿರೋಧಿ ಅಲೆ ಹೆಚ್ಚಾಗುತ್ತೋ, ತಗ್ಗಿಸ್ತಾರೋ, ಕಮ್ಮಿ ಮಾಡ್ತಾರೋ, ಅವ್ರಿಗೆ ಬಿಟ್ಟಿದ್ದು ಅವ್ರ ಕರ್ಮ. ಆದರೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಅನ್ನುವಂಥದ್ದನ್ನು ರಾಜಕೀಯವಾಗಿ ಒಂದು ಸಂದೇಶ ರವಾನಿಸಬಹುದು ಮುಖ್ಯಮಂತ್ರಿಗಳು. ಕೊಡದೆ ಹೋದರೆ ಕೊಡಲಿಲ್ಲಪ್ಪ, ಈ ಮಾತುಕತೆ ಆಗಿದ್ರೂ ಕೂಡ 2004-2008 ಮಧ್ಯದ ಸರ್ಕಾರ, ಆಗ ಬಂದಂತಹ ವಚನಭ್ರಷ್ಟತೆ ಇವೆಲ್ಲವೂ ಕೂಡ ಮುಂದೆ ಬರುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿರುವ, ಸೈಲೆಂಟಾಗಿ ನಿಲ್ತಿರುವಂತಹ, ಪೇಲವು ಮುಖದಲ್ಲಿ ಕಾಣ್ತಿರುವಂತಹ ಎಲ್ಲ ಚರ್ಯೆ, ಮುಖಚರ್ಯೆ, ಹಾವಭಾವ, ಸಿಂಪತಿ ಕಾರ್ಡ್ ವರ್ಕ್ ಆಗ್ತಿದೆ. ಅರೆರರೆ, ಡಿ ಕೆ ಶಿವಕುಮಾರ್ ಕೂಡ ಎಲೆಕ್ಷನಲ್ಲಿ ಹೋರಾಡಿದ್ರು 136 ಸ್ಥಾನ ಬಂದೇ ಬರುತ್ತೆ ಅಂತ CM ಹೇಳಿರಲಿಲ್ಲ ಸಿದ್ದರಾಮಯ್ಯ ಅವರು. ಡಿ ಕೆ ಶಿವಕುಮಾರ್ ಅವರು ಹೇಳಿದರು KPCC ಅಧ್ಯಕ್ಷರಾಗಿ, ಗೆದ್ದಿದ್ದಾರೆ, ಅವ್ರಿಗೊಂದು ಚಾನ್ಸ್ ಕೊಡಬೇಕು ಅನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಿದೆ. ಆ ಕಾರಣಕ್ಕೋಸ್ಕರನೇ ಮೋರ್ ಸ್ಟ್ರಾಂಗ್ ಮೋರ್ ಲವರ್ಸ್ ಅನ್ನುವಂತಹ ಸಂದೇಶ ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಂಬರ್ ಜಾಸ್ತಿ ಆಗ್ತಿದೆ ಶಾಸಕರದ್ದು, ಬೆಂಬಲಿಗರದ್ದು, ಒಲವಿರುವವರದ್ದು, ಗೆದ್ದವರದ್ದು, ಗೆಲ್ಲುವವರದ್ದು, ಎಲ್ಲರದ್ದು ಕೂಡ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದಾರೆ. ಹಾಗಿದ್ರೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಜಾಗದಲ್ಲಿ ಮೋರ್ ಸ್ಟ್ರಾಂಗ್ ಮೋರ್ ಲವರ್ಸ್ ಅನ್ನುವಂತಹ ಹೇಳಿಕೆಯನ್ನು ಯಾಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರಬಹುದು ಅಂತ ನಿಮಗನ್ಸುತ್ತೆ? ಕಮೆಂಟ್ ಮಾಡಿ. ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ, 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 ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ.